ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2026ರ ವರಮಹಾಲಕ್ಷ್ಮಿ ಕೂರಿಸುವ ಅದೃಷ್ಟದ ಟೈಮ್ ಹಾಗೆ ಸೀರೆಯ ಕಲರನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನ್ಯೂಮರಾಲಜಿ ಪ್ರಕಾರ ಕ್ಯಾಲೆಂಡರ್ ನೋಡೋದೇ ಬೇಡ, ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಪ್ರತಿ ವರ್ಷವೂ ಕೂಡ. ಈ ವರ್ಷ 21/8/2026 ಬಂದಿದೆ. ಎಲ್ಲ ಟೋಟಲ್ ಮಾಡಿದಾಗ ಅಂದರೆ ಅದನ್ನು ಕೂಡಿದಾಗ 3 ಕಾಂಬಿನೇಷನ್ ಬಂದಿದೆ. ತುಂಬ ಜನ ಯಾವ ಕಲರ್ ಸ್ಯಾರಿ ಉಡಿಸಬೇಕು, ಯಾವ ಥರ ಸ್ಯಾರಿ ಉಡಿಸ್ಬೇಕು ಅಂತ ಕನ್ಫ್ಯೂಷನಲ್ಲಿ ಇರ್ತೀರ. ಹಾಗಾಗಿ ನಂಬರ್ಸ್, ರಾಶಿ, ಲಗ್ನ ಎಲ್ಲವನ್ನೂ ನೋಡಿದಾಗ 21/8/2026 ಲಗ್ನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಡೌಟು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. 21/8/2026 ಶ್ರಾವಣ ಮಾಸದ 2ನೇ ಶುಕ್ರವಾರ, ನವಮಿ ಶುಕ್ಲ ಪಕ್ಷದ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಅಲ್ಲದೆ ಮುಖ್ಯವಾಗಿ ವ್ರತವನ್ನಾಗಿ ಆಚರಣೆ ಮಾಡಬೇಕು. ಸಾಮಾನ್ಯವಾಗಿ ಹೇಳಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇದು ಹಬ್ಬ ಅಲ್ಲ, ವ್ರತ. ಈ ವ್ರತವನ್ನು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಎಷ್ಟು ಸಿಂಪಲ್ಲಾಗಿ ಮಾಡ್ತೀರೋ ಅಷ್ಟು ಬೇಗ ಲಕ್ಷ್ಮಿ ನಮಗೆ ಒಲಿತಾಳೆ. ಯಾರಿಗೋ ಆಡಂಬರ ತೋರಿಸ್ಕೊಳ್ಳೋದಕ್ಕೆ ಆಡಂಬರವಾಗಿ ಅಕ್ಕಪಕ್ಕ ಮನೆಗಳಲ್ಲಿ ಆ ಥರ ಮಾಡ್ತಾರೆ, ಈ ಥರ ನಾವು ಮಾಡೋಕ್ಕೋದ್ರೆ ಅದು ಹಬ್ಬ ಅನ್ಸ್ಕೊಳ್ಳಲ್ಲ, ವ್ರತ ಅನ್ಸ್ಕೊಳ್ಳಲ್ಲ. ಅದು ಒಂಥರ ಆಡಂಬರ ಅಂದರೆ ತೋರಿಕೆಗೋಸ್ಕರ ಮಾಡೋದು ಅಂತ ಅದು ಆಗುತ್ತೆ. ಹಾಗಾಗಿ ಹಬ್ಬವನ್ನು ತುಂಬ ಸಿಂಪಲ್ಲಾಗಿ, ತುಂಬ ಸರಳವಾಗಿ, ಶ್ರದ್ಧಾ ಭಕ್ತಿಯಿಂದ, ಮಡಿ ಮೈಲಿಗೆಯಿಂದ ವ್ರತವನ್ನು ಆಚರಿಸಿ ವರಮಹಾಲಕ್ಷ್ಮಿ ಹಬ್ಬ ಬೇಗನೆ ಒಲಿತಾಳೆ ಅಂತಲೇ ಹೇಳ್ಬೋದು. ಇನ್ನು 21ನೇ ತಾರೀಕು ಪೂಜೆ ಮಾಡೋರಿಗೆ ಒಳ್ಳೆ ಲಗ್ನ ಅಂದರೆ ಬೆಳಗ್ಗೆ 4:15 5:45 ಒಳ್ಳೆ ಸಮಯ ಇದೆ. ಅಂದರೆ 5:40 ಒಳಗಾಗಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಈ ಟೈಮಲ್ಲಿ ಮಾಡೋದ್ರಿಂದ ಎಲ್ಲವೂ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯ ರಿಸಲ್ಟನ್ನು ಕಾಣ್ತೀರಿ. ಈ ವರ್ಷ ಸಾಯಂಕಾಲ ಪೂಜೆ ಮಾಡೋರಿಗೆ ಯಾವುದೇ ಒಳ್ಳೆ ಟೈಮ್ ಅಂತೂ ಇಲ್ಲ. ಇನ್ನು ನಾವು ಬೆಳಗ್ಗೆ ಮಾಡೋದಕ್ಕೆ ಆಗಲ್ಲ, ಏನೋ ಕೆಲಸ ಇದೆ, ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನಾವು ಸಂಜೆ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರಿಗೆ ಗೋಧೂಳಿ ಸಮಯದಲ್ಲಿ ನೀವೇ ಪೂಜೆಯನ್ನು ಮಾಡ್ಕೊಳ್ಬೋದು. ಆ ಟೈಮಲ್ಲಿ ಯಾವುದೇ ಥರದ ಒಂದು ಒಳ್ಳೆಯ ಲಗ್ನ ಅಂತೂ ಇಲ್ಲ. ಆದ್ದರಿಂದ ಆದಷ್ಟು ಬೆಳಗ್ಗೆನೇ ಪೂಜೆನ ಮುಗಿಸ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಬೆಳಗ್ಗೆ ಮಾಡುವ ಕೆಲಸವನ್ನು ಸಂಜೆ ಮಾಡಿಕೊಂಡ್ರೆ ಆಗುತ್ತೆ ಅಂತಲೇ ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ಇದೆ, ನಾವು ಮಾಡಲೇಬೇಕು, ಹೋಗಲೇಬೇಕು, ಆ ಸಮಯದಲ್ಲಿ ಪೂಜೆನ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಗೋಧೂಳಿ ಸಮಯದಲ್ಲಿ ಮಾಡ್ಬೋದು. ಗೋಧೂಳಿ ಸಮಯದಲ್ಲಿ ಮಾಡೋರಿಗೆ ಒಳ್ಳೆ ಲಗ್ನ ಅಂತೂ ಇಲ್ಲ. ಗೋಧೂಳಿ ಸಮಯ ಅದು ಒಳ್ಳೆಯ ಸಮಯ ಅಂತ ಮಾಡಿದ್ರೆ ಮಾಡ್ಕೊಳ್ಬೋದು ವರಲಕ್ಷ್ಮಿ ವ್ರತವನ್ನು ಅಷ್ಟೇ. ಇನ್ನು ಬೆಳಗ್ಗೆ 4:15 5:45 ಒಳಗಡೆ ಪೂಜೆಯನ್ನು ಮಾಡಿದ್ರೆ ವರಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ್ರೆ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ. ವರ್ಷಕ್ಕೆ ಒಂದು ಬಾರಿ ಬರುವಂತಹ ಈ ವರಮಹಾಲಕ್ಷ್ಮಿ ವ್ರತನ ಆದಷ್ಟು ಬೆಳಗಿನ ಜಾವ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಒಳ್ಳೆ ಫಲಗಳನ್ನು ಕಾಣ್ತೀರಾ. ಇನ್ನು ಯಾವ ಕಲರ್ ಸೀರೆ ಉಡಿಸ್ಬೇಕು ಅಂದರೆ ಆದಷ್ಟು ರೆಡ್ ಕಲರ್ ಸೀರೆಯನ್ನು ಉಡಿಸಿದ್ರೆ ತುಂಬಾ ಶ್ರೇಷ್ಠ. ಹಾಗೆ ಆರೆಂಜ್, ಗೋಲ್ಡ್, ಯೆಲ್ಲೋ, ಪಿಂಕ್ ಈ ಥರ ಸೀರೆಯನ್ನು ಉಡಿಸೋದು ತುಂಬಾ ಒಳ್ಳೆಯದು. ಆದರೆ ಹಸಿರು ಕಲರ್ ಬೇಡ. ಯಾಕೆ ಅಂದರೆ ಈ ವರ್ಷದ ನ್ಯೂಮರಾಲಜಿ ಪ್ರಕಾರ ನಂಬರ್ ಪ್ರಕಾರ ಹಸಿರು ಬಣ್ಣ ಬೇಡ ಅಂತ ಹೇಳ್ತಿದ್ದೆ. ಹಾಗಾಗಿ ಹಸಿರು ಬಣ್ಣದ ಸೀರೆಯನ್ನು ಅವಾಯ್ಡ್ ಮಾಡಿ, ಈ ಥರ ಬೇರೆ ಕಲರ್ ಸೀರೆಯನ್ನು ಉಡಿಸ್ಕೊಳ್ಳಿ. ಇನ್ನು 21ನೇ ತಾರೀಕು ಹಬ್ಬ ಮಾಡೋರಿಗೆ 3 and 3 ಕಾಂಬಿನೇಷನ್ ಬಂದಾಗ ಗೋಲ್ಡ್ ಕಲರ್ ಸೀರೆನ ಉಡಿಸೋದು ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ನ್ಯೂಮರಾಲಜಿ ಪ್ರಕಾರ ಗೋಲ್ಡ್ ಕಲರ್ ಸೀರೆ ತುಂಬಾ ಶ್ರೇಷ್ಠ. ಹಾಗೆ ಇನ್ನು ಅಮ್ಮನವ್ರಿಗೆ ಸಾಮಾನ್ಯವಾಗಿ ಆರೆಂಜ್, ರೆಡ್, ಗೋಲ್ಡ್, ಪಿಂಕು ಈ ಥರ ಗುಲಾಬಿ ಬಣ್ಣದ ಸೀರೆಗಳು ಇಷ್ಟ ಆಗುತ್ತೆ. ಹಾಗಾಗಿ ಈ ಬಣ್ಣದ ಸೀರೆಗಳನ್ನು ಕೂಡ ಉಳಿಸ್ಬೋದು. ನಂಬರ್ ಪ್ರಕಾರ ನೋಡೋದಾದರೆ ಗೋಲ್ಡ್ ಕಲರ್ ತುಂಬ ಶ್ರೇಷ್ಠವಾಗಿರುತ್ತೆ. ಹಾಗೆ ಈ ವರ್ಷ ನಂಬರ್ ಪ್ರಕಾರ ಹಸಿರು ಸೀರೆಯನ್ನು ಅವಾಯ್ಡ್ ಮಾಡಿ. ಇನ್ನು 21ನೇ ತಾರೀಕು ಹಬ್ಬವನ್ನು ಆಚರಣೆ ಮಾಡೋದಕ್ಕಾಗಲ್ಲ, ಅಕಸ್ಮಾತ್ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಇನ್ನೇನೋ ಸೂತಕಗಳು ಇದೆ ಅಂತ ಅನ್ನೋರು 28ನೇ ತಾರೀಕು ಕೂಡ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ. ಆ ದಿನವೂ ಅಷ್ಟೇ ಬೆಳಗಿನ ಪೂಜೆ ಮಾಡೋರಿಗೆ 4:15 5:45 ಒಳ್ಳೆ ಸಮಯನೇ ಆಗಿರುತ್ತೆ. ಆ ಸಮಯದಲ್ಲೇ ಪೂಜೆಯನ್ನು ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಕೆಂಪು, ಹಳದಿ ಇಂಥ ಸೀರೆಗಳನ್ನು, ಪಿಂಕು, ಗುಲಾಬಿ ಬಣ್ಣದ್ದು, ಗೋಲ್ಡ್ ಕಲರ್ ಈ ಥರ ಸೀರೆಗಳನ್ನು ಉಡಿಸ್ಬೋದು. ಫ್ರೆಂಡ್ಸ್, ಆದಷ್ಟು 21ನೇ ತಾರೀಕಿಗೆ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ 4:15 5:40 ಒಳಗಡೆ ತುಂಬ ಒಳ್ಳೆ ಲಗ್ನ ಇದೆ. ಈ ಲಗ್ನದಲ್ಲಿ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿ ನೋಡಿ. ಯಶಸ್ಸು, ಜಯ, ವಿಜಯ, ಸಮೃದ್ಧಿ, ಸಂಪತ್ತು ಎಲ್ಲ ಸಿಗುತ್ತೆ. ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.